ವೀಕ್ಷಕರೇ, ಇವತ್ತು ನಾನು ಮಂಗಳೂರು ಕಾಜಿ ತ್ವಾಖಾ ಉಸ್ತಾದರ ಬಗ್ಗೆ ಸ್ವಲ್ಪ ವಿವರಿಸುತ್ತೇನೆ. ಮಂಗಳೂರಿನ ಸೂರ್ಯ ತೇಜಸ್ಸಾದ ಕಾಜಿ ತ್ವಾಖಾ ಉಸ್ತಾದರು ಮರಣ ಹೊಂದಿದ ವಿಷಯ ನಿಮಗೆಲ್ಲರಿಗೂ ತಿಳಿದಿದೆ. ಅಲ್ಲಾಹನು ಅವರ ಕಬರ್ ವಿಶಾಲಗೊಳಿಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಯಾರು ಈ ಕಾಜಿ ಎಂದು ನೋಡೋಣ. ಮಂಗಳೂರು ತ್ವಾಖಾ ಉಸ್ತಾದರಿಗೆ 77 ವರ್ಷ ಪ್ರಾಯವಾಗಿದೆ. ತ್ವಾಖಾ ಉಸ್ತಾದರಿಗೆ 3 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳಿದ್ದಾರೆ. ತ್ವಾಖಾ ಉಸ್ತಾದರ ಮನೆ ಇರುವುದು ಕಾಸರಗೋಡು ಜಿಲ್ಲೆಯ ತಳಂಗರೆ ಮಾಲಿಕ್ ದಿನಾರ್ ಮಸೀದಿಗೆ ಹೋಗುವ ದಾರಿಯಲ್ಲಿ ಕಾಜಿ ಲೈನ್ ರೋಡ್ನಲ್ಲಿ ಕಾಜಿಯಾರ್ ಎಂಬ ಹೆಸರಿರುವ ಹಳೆಯ ಕಾಲದ ಮನೆ ಇದೆ. ತಂದೆಯ ಹೆಸರು ಮುಹಮ್ಮದ್ ಕುഞ്ഞി ಹಾಜಿ, ತಾಯಿಯ ಹೆಸರು ಆಯಿಷಾ ಅಜ್ಜುಮ್ಮ. ಈ ದಂಪತಿಗಳಿಗೆ ಜನಿಸಿದ ಮಗನಾಗಿದ್ದಾರೆ ತ್ವಾಖಾ ಅಹಮದ್ ಮುಸ್ಲಿಯಾರ್. ತ್ವಾಖಾ ಉಸ್ತಾದರ ಜನನ 1949 ಆಗಸ್ಟ್ 1ರಂದು ಚೇಂಬರಿಕದಲ್ಲಿ ಹುಟ್ಟಿದರು. ಪ್ರಾಥಮಿಕ ಶಿಕ್ಷಣ ಕಾಸರಗೋಡಿನ ರೌಲತುಲ್ ಉಲೂಮ್ ಮದ್ರಸಾ ಮತ್ತು ತಳಂಗರ ಮುಸ್ಲಿಂ ಹೈಸ್ಕೂಲ್ನಲ್ಲಿ ಓದಿದರು. 5 ವರ್ಷದೊಳಗೆ ಅಧ್ಯಯನ ಪೂರ್ತಿ ಮಾಡಿದ ಕಾಜಿ ಉಸ್ತಾದರು ಡಾಕ್ಟರೇಟ್ ಪದವಿಯನ್ನು ಪಡೆದರು. ಈಜಿಪ್ತಿನಲ್ಲಿ ಕೈರೋ ಅಲ್ ಅಜ್ಹರಿ ವಿಶ್ವವಿದ್ಯಾನಿಲಯದಲ್ಲಿ ಕಲಿಕೆ ಪೂರ್ಣಗೊಂಡ ಬಳಿಕ ಅಲ್ ಅಜ್ಹರಿ ಬಿರುದು ಪಡೆದರು. ಮಂಗಳೂರು ಕಾಜಿ ತ್ವಾಖಾ ಉಸ್ತಾದರಿಗೆ ತ್ವಾಖಾ ಎಂಬ ಹೆಸರು ಬರಲು ಕಾರಣ ಏನು ಅಂತ ನೋಡೋಣ. ಒಮಾನ್ ದೇಶದ ಸಲಾಲ ಸಮೀಪದ ತ್ವಾಖಾ ಊರಿನಲ್ಲಿ ಮಸ್ಜಿದ್ ಶೈಖತು ಸಲ್ಮಾ ಎಂಬ ಜಾಮಿಯಾ ಮಸೀದಿಯಲ್ಲಿ ಖತೀಬ್ ಮತ್ತು ಮುದರ್ರಿಸ್ ಆಗಿ 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಈ ಕಾರಣದಿಂದ ಅಹಮದ್ ಮುಸ್ಲಿಯಾರನ್ನು ಜನರು ತ್ವಾಖಾ ಉಸ್ತಾದ್ ಎಂದು ಕರೆಯತೊಡಗಿದರು. ತ್ವಾಖಾ ಎಂಬುದು ಒಮಾನ್ ದೇಶದ ಸಲಾಲಾದ ಸಮೀಪವಿರುವ ಒಂದು ಪ್ರದೇಶ. ತ್ವಾಖಾ ಅಹಮದ್ ಮುಸ್ಲಿಯಾರ್ ರವರ ಕುಟುಂಬದ ಕಾಜಿ ಪರಂಪರೆಗೆ ಬಹಳ ದೀರ್ಘ ವರ್ಷದ ಇತಿಹಾಸವಿದೆ. ಇಸ್ಲಾಮಿನಲ್ಲಿ ಕಾಜಿ ಎಂದರೆ ಶರೀಅತ್ ನ್ಯಾಯಾಧೀಶ. ಮಂಗಳೂರು ಮಾತ್ರವಲ್ಲದೆ ಕೇರಳದ ಹಲವೆಡೆ ತ್ವಾಖಾ ಉಸ್ತಾದರ ಕುಟುಂಬದಿಂದ ಕಾಜಿಯಾಗಿ ಹಲವರು ನಿಯೋಜಿತರಾಗಿ ಸಮರ್ಥರಾಗಿ ಕೆಲಸ ನಿರ್ವಹಿಸಿದ್ದಾರೆ. 20/3/2020ರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿಯಾಗಿ ಶೈಖುನಾ ಅಲ್ ಹಾಜ್ ತ್ವಾಖಾ ಅಹಮದ್ ಮುಸ್ಲಿಯಾರ್ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ತ್ವಾಖಾ ಉಸ್ತಾದರು ದಕ್ಷಿಣ ಕನ್ನಡ ಮತ್ತು ಕೇರಳ ರಾಜ್ಯ ಸೇರಿ ಒಟ್ಟು ಸುಮಾರು 200ಕ್ಕೂ ಅಧಿಕ ಜಮಾತಿನ ಕಾಜಿಯಾಗಿದ್ದಾರೆ. ಪುತ್ತೂರು ಕಂಬಳ ಅಬ್ದುರ್ರಹಮಾನ್ ಹಾಜಿಯ ಮಗಳು ರಹಮತುನ್ನಿಸಾರ್ ಅವರನ್ನು ತ್ವಾಖಾ ಉಸ್ತಾದರು ಮದುವೆಯಾದರು. ತ್ವಾಖಾ ಉಸ್ತಾದರಿಗೆ ಒಟ್ಟು 5 ಮಕ್ಕಳು, ಇದರಲ್ಲಿ 3 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳಿದ್ದಾರೆ. ಗಂಡು ಮಕ್ಕಳ ಹೆಸರು ಮುಹಮ್ಮದ್, ಹುಸೇನ್ ರಹಮಾನ್, ಅಬುಬಕರ್ ಸಿದ್ದೀಕ್. ಹೆಣ್ಣು ಮಕ್ಕಳ ಹೆಸರು ಫಾತಿಮಾ, ಆಯಿಷಾ. ತ್ವಾಖಾ ಉಸ್ತಾದ್ ಈ ಉಮ್ಮತಿನ ಆತ್ಮೀಯ ನೇತರರಾಗಿದ್ದಾರೆ. ತ್ವಾಖಾ ಉಸ್ತಾದರ ಮರಣ ಈ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ತೀವ್ರವಾದ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಉಸ್ತಾದರು ಸಮುದಾಯ ಎದುರಿಸುತ್ತಿದ್ದ ಸಮಸ್ಯೆಗಳಿಗೆ ಸ್ಪಂದಿಸಲು ಯಾವತ್ತೂ ಹಿಂಜರಿದವರಲ್ಲ. NRC ವಿರುದ್ಧದ ಹೋರಾಟದಲ್ಲಿ ಅವರು ಹೋರಾಟಕ್ಕೆ ನೇತೃತ್ವ ನೀಡಿದ್ದರು. ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧದ ಹೋರಾಟಕ್ಕೆ ಸೂಕ್ತ ಸಲಹೆ ಮತ್ತು ನಿರ್ದೇಶನಗಳನ್ನು ನೀಡಿದ್ದರು. ಆರೋಗ್ಯವಿದ್ದ ಕಾಲದಲ್ಲಿ ಸಮುದಾಯ ಎದುರಿಸುತ್ತಿದ್ದ ಸಮಸ್ಯೆಗಳನ್ನು ಅರಿತು ಪರಿಹಾರ ಮಾರ್ಗ ಕಂಡು ಹುಡುಕುವ ನಿಟ್ಟಿನಲ್ಲಿ ನೇರವಾಗಿ ಬೀದಿಗಿಳಿದು ಕೆಲಸ ಮಾಡಿದ್ದರು. 35-40 ವಯಸ್ಸು ದಾಟಿಯೂ ಆರ್ಥಿಕ ಮತ್ತಿತರ ಕಾರಣಗಳಿಂದ ವಿವಾಹ ವಂಚಿತರಾಗಿದ್ದ ಸಹೋದರಿಯರ ಬಾಳಲ್ಲಿ ಬೆಳಕು ಮೂಡಿಸುವ ಕೆಲಸದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. ನಂಡೆ ಪೆಂಗಲ್ ಅಭಿಯಾನದ ಯಶಸ್ಸಿನ ರೂವಾರಿಗಳಲ್ಲಿ ತ್ವಾಖಾ ಉಸ್ತಾದ್ ಕೂಡ ಒಬ್ಬರಾಗಿದ್ದರು. ಕಳೆದ ಕೆಲ ವರ್ಷಗಳಿಂದ ಅವರ ಧ್ವನಿಪೆಟ್ಟಿಗೆಯ ಸಮಸ್ಯೆಯಿಂದ ಮಾತನಾಡಲು ಕಷ್ಟವಾಗುತ್ತಿದ್ದರೂ ಸಮುದಾಯಕ್ಕೆ ಅವರ ಧ್ವನಿಯ ಅಗತ್ಯವಿದ್ದಾಗಲೆಲ್ಲ ಸಾರ್ವಜನಿಕ ವೇದಿಕೆಗಳಲ್ಲಿ ಬಂದು ಒಂದು ಕೈಯಲ್ಲಿ ಕುತ್ತಿಗೆಯನ್ನು ಎಳೆದು ಹಿಡಿದು ಸಾಧ್ಯವಾಗುವ ರೀತಿಯಲ್ಲಿ ಮಾತನಾಡಲು ಶ್ರಮಿಸುತ್ತಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಶಿಪಟ್ನ ಎಂಬ ಹಳ್ಳಿಯಲ್ಲಿ ದಾರುನ್ನೂರ್ ಎಂಬ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಅಲ್ಲಾಹು ತ್ವಾಖಾ ಉಸ್ತಾದರ ದರ್ಜೆಯನ್ನು ಏರಿಸಲಿ.